ಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರ್ಗೆ ಜಾಮೀನು ಸಿಕ್ಕಿದೆ. ರಾಜು ಕಪನೂರ್ ಸೇರಿ 5 ಆರೋಪಿಗಳಿಗೆ ಬಿಗ್ ರಿಲೀಫ್ ಅನ್ನ ಕೋರ್ಟ್ ನೀಡಿತ್ತು. ಬೀದರ್ನ ಜಿಲ್ಲಾ ಕಾರಾಗೃಹದಿಂದ 5 ಕೂಡ ರಿಲೀಸ್ ಆಗಿದ್ದಾರೆ. ರಾಜು ಬಿಡುಗಡೆಯ ಹಿನ್ನೆಲೆ ಬೆಂಬಲಿಗರ ಸಂಭ್ರಮಾಚರಣೆಯಾಗ್ತಾ ಇದೆ. ರಾಜು ಕಪನೂರ, ಗೋರಖನಾಥ್, ನಂದಕುಮಾರ್, ಸತೀಶ್, ಆರ್.ಕೆ. ಪಾಟೀಲ್ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಗುತ್ತಿಗೆದಾರ ಸಚಿನ್ ಪಂಚಾಳ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪದಲ್ಲಿ ಜೈಲು ಪಾಲಾಗಿದ್ರು. ಅದಾದ ಬಳಿಕ ಬೀದರ್ನ ಜೆಎಂಎಫ್ಸಿ ಕೋರ್ಟ್ 5 ಕೂಡ ಜಾಮೀನನ್ನ ನೀಡಿತ್ತು. ಈಗ ಜಾಮೀನು ಮಂಜೂರಾದ ಬಳಿಕ ಜೈಲಿನಿಂದ ರಿಲೀಸ್ ಆಗಿ ಬಂದ್ರು. ಏನೋ ಒಂದು ದೊಡ್ಡ ಸಾಧನೆ ಮಾಡಿ ಬಂದಂಗೆ ಅವರ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡಿದ್ದಾರೆ. ಆಗಿದೆ. ಟೋಟಲ್ 5 ಜನ ಇವತ್ತು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರ್ತಾರೆ. ಆ 5 ಜನಕ್ಕೆ ಇವತ್ತು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಬೇಲ್ ಗ್ರಾಂಟ್ ಮಾಡಿದ್ದಾರೆ. ಆ ಬೇಲ್ ಗ್ರಾಂಟ್ ಮಾಡಿದ ಪ್ರಕಾರ ಇವತ್ತು ದಿವಸ ನಾವು ಅವ್ರು ಏನು ಕಂಡೀಷನ್ಸ್ ಹಾಕಿದ್ರು, ಶ್ಯೂರಿಟಿ ಕೊಡಬೇಕಂತ ಹೇಳಿದರು. ಏನು ಕಂಡೀಷನ್ ಸರ್? ಅದರೊಳಗೆ ಕಂಡೀಷನ್ ಏನಿತ್ತು ಅಂದರೆ ಕಂಪಲ್ಸರಿಯಾಗಿ 2 ಸಾವಿರ ಶ್ಯೂರಿಟಿ ಕೊಡಬೇಕಂತಿತ್ತು. ಎಷ್ಟು 5 ಲ್ಯಾಕ್ ರುಪೀಸ್ ಅಂತಿತ್ತು. ಆ 5 ಲ್ಯಾಕ್ ರುಪೀಸು ವಿತ್ ಶ್ಯೂರಿಟೀಸ್ ಅಂತಿತ್ತು. ಅದನ್ನು ನಾವು ಇವತ್ತು ಮಾನ್ಯ ನ್ಯಾಯಾಲಯಕ್ಕೆ ಕಳೆದ ಜೆಎಂಎಫ್ಸಿ ಕೋರ್ಟಿಗೆ ಸೆಷನ್ಸ್ ಕೋರ್ಟ್ ಆರ್ಡರ್ ಪ್ರಕಾರ ಇವತ್ತು ದಿವಸ ನಾವು ಶ್ಯೂರಿಟಿಯನ್ನು ಫರ್ನಿಷ್ ಮಾಡ್ತೀವಿ. ಮಾನ್ಯ ಜೆಎಂಎಫ್ಸಿ ಕೋರ್ಟ್ ಇವತ್ತು ರಿಲೀಸ್ ಆರ್ಡರನ್ನು ನಮಗೆ ಕೊಟ್ಟಿದ್ದಾರೆ. ಈ ದಿವಸ ಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರ್ಗೆ ಜಾಮೀನು ಸಿಕ್ಕಿದೆ. ರಾಜು ಕಪನೂರ್ ಸೇರಿ 5 ಆರೋಪಿಗಳಿಗೆ ಬಿಗ್ ರಿಲೀಫ್ ಅನ್ನ ಕೋರ್ಟ್ ನೀಡಿತ್ತು. ಬೀದರ್ನ ಜಿಲ್ಲಾ ಕಾರಾಗೃಹದಿಂದ 5 ಕೂಡ ರಿಲೀಸ್ ಆಗಿದ್ದಾರೆ. ರಾಜು ಬಿಡುಗಡೆಯ ಹಿನ್ನೆಲೆ ಬೆಂಬಲಿಗರ ಸಂಭ್ರಮಾಚರಣೆಯಾಗ್ತಾ ಇದೆ. ರಾಜು ಕಪನೂರ, ಗೋರಖನಾಥ್, ನಂದಕುಮಾರ್, ಸತೀಶ್, ಆರ್.ಕೆ. ಪಾಟೀಲ್ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಗುತ್ತಿಗೆದಾರ ಸಚಿನ್ ಪಂಚಾಳ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪದಲ್ಲಿ ಜೈಲು ಪಾಲಾಗಿದ್ರು. ಅದಾದ ಬಳಿಕ ಬೀದರ್ನ ಜೆಎಂಎಫ್ಸಿ ಕೋರ್ಟ್ 5 ಕೂಡ ಜಾಮೀನನ್ನ ನೀಡಿತ್ತು. ಈಗ ಜಾಮೀನು ಮಂಜೂರಾದ ಬಳಿಕ ಜೈಲಿನಿಂದ ರಿಲೀಸ್ ಆಗಿ ಬಂದ್ರು. ಏನೋ ಒಂದು ದೊಡ್ಡ ಸಾಧನೆ ಮಾಡಿ ಬಂದಂಗೆ ಅವರ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡಿದ್ದಾರೆ. ಆಗಿದೆ. ಟೋಟಲ್ 5 ಜನ ಇವತ್ತು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರ್ತಾರೆ. ಆ 5 ಜನಕ್ಕೆ ಇವತ್ತು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಬೇಲ್ ಗ್ರಾಂಟ್ ಮಾಡಿದ್ದಾರೆ. ಆ ಬೇಲ್ ಗ್ರಾಂಟ್ ಮಾಡಿದ ಪ್ರಕಾರ ಇವತ್ತು ದಿವಸ ನಾವು ಅವ್ರು ಏನು ಕಂಡೀಷನ್ಸ್ ಹಾಕಿದ್ರು, ಶ್ಯೂರಿಟಿ ಕೊಡಬೇಕಂತ ಹೇಳಿದರು. ಏನು ಕಂಡೀಷನ್ ಸರ್? ಅದರೊಳಗೆ ಕಂಡೀಷನ್ ಏನಿತ್ತು ಅಂದರೆ ಕಂಪಲ್ಸರಿಯಾಗಿ 2 ಸಾವಿರ ಶ್ಯೂರಿಟಿ ಕೊಡಬೇಕಂತಿತ್ತು. ಎಷ್ಟು 5 ಲ್ಯಾಕ್ ರುಪೀಸ್ ಅಂತಿತ್ತು. ಆ 5 ಲ್ಯಾಕ್ ರುಪೀಸು ವಿತ್ ಶ್ಯೂರಿಟೀಸ್ ಅಂತಿತ್ತು. ಅದನ್ನು ನಾವು ಇವತ್ತು ಮಾನ್ಯ ನ್ಯಾಯಾಲಯಕ್ಕೆ ಕಳೆದ ಜೆಎಂಎಫ್ಸಿ ಕೋರ್ಟಿಗೆ ಸೆಷನ್ಸ್ ಕೋರ್ಟ್ ಆರ್ಡರ್ ಪ್ರಕಾರ ಇವತ್ತು ದಿವಸ ನಾವು ಶ್ಯೂರಿಟಿಯನ್ನು ಫರ್ನಿಷ್ ಮಾಡ್ತೀವಿ. ಮಾನ್ಯ ಜೆಎಂಎಫ್ಸಿ ಕೋರ್ಟ್ ಇವತ್ತು ರಿಲೀಸ್ ಆರ್ಡರನ್ನು ನಮಗೆ ಕೊಟ್ಟಿದ್ದಾರೆ. ಈ ದಿವಸ ಚಾರ್ಜ್ ಶೀಟ್ ಇನ್ವೆಸ್ಟಿಗೇಷನ್. ಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರ್ಗೆ ಜಾಮೀನು ಸಿಕ್ಕಿದೆ. ರಾಜು ಕಪನೂರ್ ಸೇರಿ 5 ಆರೋಪಿಗಳಿಗೆ ಬಿಗ್ ರಿಲೀಫ್ ಅನ್ನ ಕೋರ್ಟ್ ನೀಡಿತ್ತು. ಬೀದರ್ನ ಜಿಲ್ಲಾ ಕಾರಾಗೃಹದಿಂದ 5 ಕೂಡ ರಿಲೀಸ್ ಆಗಿದ್ದಾರೆ. ರಾಜು ಬಿಡುಗಡೆಯ ಹಿನ್ನೆಲೆ ಬೆಂಬಲಿಗರ ಸಂಭ್ರಮಾಚರಣೆಯಾಗ್ತಾ ಇದೆ. ರಾಜು ಕಪನೂರ, ಗೋರಖನಾಥ್, ನಂದಕುಮಾರ್, ಸತೀಶ್, ಆರ್.ಕೆ. ಪಾಟೀಲ್ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಗುತ್ತಿಗೆದಾರ ಸಚಿನ್ ಪಂಚಾಳ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪದಲ್ಲಿ ಜೈಲು ಪಾಲಾಗಿದ್ರು. ಅದಾದ ಬಳಿಕ ಬೀದರ್ನ ಜೆಎಂಎಫ್ಸಿ ಕೋರ್ಟ್ 5 ಕೂಡ ಜಾಮೀನನ್ನ ನೀಡಿತ್ತು. ಈಗ ಜಾಮೀನು ಮಂಜೂರಾದ ಬಳಿಕ ಜೈಲಿನಿಂದ ರಿಲೀಸ್ ಆಗಿ ಬಂದ್ರು. ಏನೋ ಒಂದು ದೊಡ್ಡ ಸಾಧನೆ ಮಾಡಿ ಬಂದಂಗೆ ಅವರ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡಿದ್ದಾರೆ. ಆಗಿದೆ. ಟೋಟಲ್ 5 ಜನ ಇವತ್ತು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರ್ತಾರೆ. ಆ 5 ಜನಕ್ಕೆ ಇವತ್ತು ಜಿಲ್ಲಾ ಮತ್ತು ಸತ್ರ
ನ್ಯಾಯಾಧೀಶರು ಬೇಲ್ ಗ್ರಾಂಟ್ ಮಾಡಿದ್ದಾರೆ. ಆ ಬೇಲ್ ಗ್ರಾಂಟ್ ಮಾಡಿದ ಪ್ರಕಾರ ಇವತ್ತು ದಿವಸ ನಾವು ಅವ್ರು ಏನು ಕಂಡೀಷನ್ಸ್ ಹಾಕಿದ್ರು, ಶ್ಯೂರಿಟಿ ಕೊಡಬೇಕಂತ ಹೇಳಿದ್ರು. ಏನು ಕಂಡೀಷನ್ ಸರ್ ಇದರೊಳಗೆ ಕಂಡೀಷನ್ ಏನು ಅಂದರೆ ಕಂಪಲ್ಸರಿಯಾಗಿ 2 ಸಾಲುನ್ ಶ್ಯೂರಿಟಿ ಕೊಡಬೇಕಂತಿತ್ತು. ವಿತ್ 5 lakh rupees ಅಂತಿತ್ತು. ಆ 5 lakh rupees ವಿತ್ ಶ್ಯೂರಿಟೀಸ್ ಅಂತಿತ್ತು. ಅದನ್ನು ನಾವು ಇವತ್ತು ಮಾನ್ಯ ನ್ಯಾಯಾಲಯಕ್ಕೆ ಕಳೆದ JMFC ಕೋರ್ಟಿಗೆ ಸೆಷನ್ಸ್ ಕೋರ್ಟ್ ಆರ್ಡರ್ ಪ್ರಕಾರ ಇವತ್ತಿನ ದಿವಸ ನಾವು ಶ್ಯೂರಿಟಿಯನ್ನು ಫರ್ನಿಷ್ ಮಾಡಿದ್ವಿ. ಮಾನ್ಯ JMFC ಕೋರ್ಟ್ ಇವತ್ತು ರಿಲೀಸ್ ಆರ್ಡರನ್ನು ನಮಗೆ ಕೊಟ್ಟಿದ್ದಾರೆ. ಈ ದಿವಸ ಇಲ್ಲ ಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರ್ಗೆ ಜಾಮೀನು ಸಿಕ್ಕಿದೆ. ರಾಜು ಕಪನೂರ್ ಸೇರಿ 5 ಆರೋಪಿಗಳಿಗೆ ಬಿಗ್ ರಿಲೀಫ್ ಅನ್ನ ಕೋರ್ಟ್ ನೀಡಿತ್ತು. ಬೀದರ್ನ ಜಿಲ್ಲಾ ಕಾರಾಗೃಹದಿಂದ 5 ಕೂಡ ರಿಲೀಸ್ ಆಗಿದ್ದಾರೆ. ರಾಜು ಬಿಡುಗಡೆಯ ಹಿನ್ನೆಲೆ ಬೆಂಬಲಿಗರ ಸಂಭ್ರಮಾಚರಣೆಯಾಗ್ತಾ ಇದೆ. ರಾಜು ಕಪನೂರ, ಗೋರಖನಾಥ್, ನಂದಕುಮಾರ್, ಸತೀಶ್, RK ಪಾಟೀಲ್ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಗುತ್ತಿಗೆದಾರ ಸಚಿನ್ ಪಂಚಾಳ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪದಲ್ಲಿ ಜೈಲು ಪಾಲಾಗಿದ್ರು. ಅದಾದ ಬಳಿಕ ಬೀದರ್ನ JMFC ಕೋರ್ಟ್ 5 ಕೂಡ ಜಾಮೀನನ್ನ ನೀಡಿತ್ತು. ಈಗ ಜಾಮೀನು ಮಂಜೂರಾದ ಬಳಿಕ ಜೈಲಿನಿಂದ ರಿಲೀಸ್ ಆಗಿ ಬಂದ್ರು. ಏನೋ ಒಂದು ದೊಡ್ಡ ಸಾಧನೆ ಮಾಡಿ ಬಂದಂಗೆ ಅವರ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡಿದ್ದಾರೆ. ಜಾಮೀನು ಆಗಿದೆ. ಟೋಟಲ್ 5 ಜನ ಇವತ್ತು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ. ಆ 5 ಜನಕ್ಕೆ ಇವತ್ತು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಬೇಲ್ ಗ್ರಾಂಟ್ ಮಾಡಿದ್ದಾರೆ. ಆ ಬೇಲ್ ಗ್ರಾಂಟ್ ಮಾಡಿದ ಪ್ರಕಾರ ಇವತ್ತು ದಿವಸ ನಾವು ಅವ್ರು ಏನು ಕಂಡೀಷನ್ಸ್ ಹಾಕಿದ್ರು, ಶ್ಯೂರಿಟಿ ಕೊಡಬೇಕಂತ ಹೇಳಿದ್ರು. ಏನು ಕಂಡೀಷನ್ ಸರ್ ಇದರೊಳಗೆ ಕಂಡೀಷನ್ ಏನು ಅಂದರೆ ಕಂಪಲ್ಸರಿಯಾಗಿ 2 ಸಾಲುನ್ ಶ್ಯೂರಿಟಿ ಕೊಡಬೇಕಂತಿತ್ತು. ವಿತ್ 5 lakh rupees ಅಂತಿತ್ತು. ಆ 5 lakh rupees ವಿತ್ ಶ್ಯೂರಿಟೀಸ್ ಅಂತಿತ್ತು. ಅದನ್ನು ನಾವು ಇವತ್ತು ಮಾನ್ಯ ನ್ಯಾಯಾಲಯಕ್ಕೆ ಕಳೆದ JMFC ಕೋರ್ಟಿಗೆ ಸೆಷನ್ಸ್ ಕೋರ್ಟ್ ಆರ್ಡರ್ ಪ್ರಕಾರ ಇವತ್ತಿನ ದಿವಸ ನಾವು ಶ್ಯೂರಿಟಿಯನ್ನು ಫರ್ನಿಷ್ ಮಾಡಿದ್ವಿ. ಮಾನ್ಯ JMFC ಕೋರ್ಟ್ ಇವತ್ತು ರಿಲೀಸ್ ಆರ್ಡರನ್ನು ನಮಗೆ ಕೊಟ್ಟಿದ್ದಾರೆ. ಈ ದಿವಸ ಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರ್ಗೆ ಜಾಮೀನು ಸಿಕ್ಕಿದೆ. ರಾಜು ಕಪನೂರ್ ಸೇರಿ 5 ಆರೋಪಿಗಳಿಗೆ ಬಿಗ್ ರಿಲೀಫ್ ಅನ್ನ ಕೋರ್ಟ್ ನೀಡಿತ್ತು. ಬೀದರ್ನ ಜಿಲ್ಲಾ ಕಾರಾಗೃಹದಿಂದ 5 ಕೂಡ ರಿಲೀಸ್ ಆಗಿದ್ದಾರೆ. ರಾಜು ಬಿಡುಗಡೆಯ ಹಿನ್ನೆಲೆ ಬೆಂಬಲಿಗರ ಸಂಭ್ರಮಾಚರಣೆಯಾಗ್ತಾ ಇದೆ. ರಾಜು ಕಪನೂರ, ಗೋರಖನಾಥ್, ನಂದಕುಮಾರ್, ಸತೀಶ್, RK ಪಾಟೀಲ್ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಗುತ್ತಿಗೆದಾರ ಸಚಿನ್ ಪಂಚಾಳ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪದಲ್ಲಿ ಜೈಲು ಪಾಲಾಗಿದ್ರು. ಅದಾದ ಬಳಿಕ ಬೀದರ್ನ JMFC ಕೋರ್ಟ್ 5 ಕೂಡ ಜಾಮೀನನ್ನ ನೀಡಿತ್ತು. ಈಗ ಜಾಮೀನು ಮಂಜೂರಾದ ಬಳಿಕ ಜೈಲಿನಿಂದ ರಿಲೀಸ್ ಆಗಿ ಬಂದ್ರು. ಏನೋ ಒಂದು ದೊಡ್ಡ ಸಾಧನೆ ಮಾಡಿ ಬಂದಂಗೆ ಅವರ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡಿದ್ದಾರೆ. ಜಾಮೀನು ಆಗಿದೆ. ಟೋಟಲ್ 5 ಜನ ಇವತ್ತು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ. ಆ 5 ಜನಕ್ಕೆ ಇವತ್ತು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಬೇಲ್ ಗ್ರಾಂಟ್ ಮಾಡಿದ್ದಾರೆ. ಆ ಬೇಲ್ ಗ್ರಾಂಟ್ ಮಾಡಿದ ಪ್ರಕಾರ ಇವತ್ತು ದಿವಸ ನಾವು ಅವ್ರು ಏನು ಕಂಡೀಷನ್ಸ್ ಹಾಕಿದ್ರು, ಶ್ಯೂರಿಟಿ ಕೊಡಬೇಕಂತ ಹೇಳಿದ್ರು. ಏನು ಕಂಡೀಷನ್ ಸರ್ ಇದರೊಳಗೆ ಕಂಡೀಷನ್ ಏನು ಅಂದರೆ ಕಂಪಲ್ಸರಿಯಾಗಿ 2 ಸಾಲುನ್ ಶ್ಯೂರಿಟಿ ಕೊಡಬೇಕಂತಿತ್ತು. ವಿತ್ 5 lakh rupees ಅಂತಿತ್ತು. ಆ 5 lakh rupees ವಿತ್ ಶ್ಯೂರಿಟೀಸ್ ಅಂತಿತ್ತು. ಅದನ್ನು ನಾವು ಇವತ್ತು ಮಾನ್ಯ ನ್ಯಾಯಾಲಯಕ್ಕೆ ಕಳೆದ JMFC ಕೋರ್ಟಿಗೆ ಸೆಷನ್ಸ್ ಕೋರ್ಟ್ ಆರ್ಡರ್ ಪ್ರಕಾರ ಇವತ್ತಿನ ದಿವಸ ನಾವು ಶ್ಯೂರಿಟಿಯನ್ನು ಫರ್ನಿಷ್ ಮಾಡಿದ್ವಿ. ಮಾನ್ಯ JMFC ಕೋರ್ಟ್ ಇವತ್ತು ರಿಲೀಸ್ ಆರ್ಡರನ್ನು ನಮಗೆ ಕೊಟ್ಟಿದ್ದಾರೆ. ಈ ದಿವಸ